ಹಿಂದೆ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗ್ತಾ ಇದೆ. ಯಾವುದೇ ಕ್ಷಣ ಪರಿಷ್ಕೃತ ದರ ಘೋಷಣೆಯಾಗಲಿದೆ. ಹಿಂದೆ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಪರಿಷ್ಕೃತ ದರ ಘೋಷಣೆಯಾಗಬಹುದು. ಶೇಕಡ 20ರಿಂದ 25ರಷ್ಟು ದರ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಶೇಕಡ 105ರಷ್ಟು ದರ ಏರಿಕೆಗೆ ಪ್ರಸ್ತಾವನೆಯಲ್ಲಿ ಸಲ್ಲಿಕೆಯಾಗಿತ್ತು. ನಿನ್ನೆ ನಡೆದ ಬಿಎಂಆರ್ಸಿಎಲ್ ಮಂಡಳಿ ಸಭೆಯಲ್ಲಿ ಚರ್ಚೆಯಾಗಿತ್ತು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರಯಾಣಿಕರ ಏರಿಕೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಮಂಡಳಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವ ಸ್ಟೇಜ್ಗೆ ಎಷ್ಟು ದರ ಏರಿಕೆ ಹಿಂದೆ ಘೋಷಣೆಯಾಗಲಿದೆ. ಹಿಂದೆ ಮೆಟ್ರೋ ದರ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ರಾಜ್ಯ ಸರ್ಕಾರ ಬಸ್ ದರವನ್ನು ಕೂಡ 50% ದರವನ್ನು ಏರಿಕೆ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ವಿರುದ್ಧ ಸಾಕಷ್ಟು ಸಾರ್ವಜನಿಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇನ್ನು ಹಾಲಾಯ್ತು, ನೀರಾಯ್ತು, ಇದೀಗ ಬಸ್ ಟಿಕೆಟ್ ದರ ಕೂಡ ಆಯಿತು. ಅದರ ಬೆನ್ನಲ್ಲೇ ಇದೀಗ ಮೆಟ್ರೋ ರೈಲು ಸರದಿ ಬಂದಿರುವಂಥದ್ದು. ಸಿಲಿಕಾನ್ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಮುಡ್ತಾ ಇದೆ ಅಂತಾನೆ ಹೇಳಬಹುದು. ಮೆಟ್ರೋ ರೈಲು ಟಿಕೆಟ್ ದರ ಏರಿಕೆಗೆ ಮೆಟ್ರೋ ಇದೀಗ ನಿಗಮ ಮುಂದಾಗಿದೆ. ನಿನ್ನೆ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಯ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಮೆಟ್ರೋ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಟಿಕೆಟ್ ದರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗುತ್ತೆ. ಈಗಾಗಲೇ ದರ ಪರಿಷ್ಕರಣೆಯನ್ನ ಮಾಡಿದ್ದಾರೆ. ಬಿಎಂಆರ್ಸಿಎಲ್ನಿಂದ ಯಾವ ನಿಲ್ದಾಣಕ್ಕೆ ಎಷ್ಟು ದರ, ಶೇಕಡ 20ರಿಂದ 25 ದರ ಏರಿಕೆ ಮಾಡಲು ನಿಗಮ ಈಗಾಗಲೇ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಭಾನುವಾರ ಹಾಗೂ ರಜೆ ದಿನಗಳಲ್ಲಿ ಟಿಕೆಟ್ ದರ ರಿಯಾಯಿತಿ ನೀಡುವ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ. ಇವತ್ತು ಎಂದಿನಿಂದ ಹೊಸ ದರ ಜಾರಿ, ಯಾವ ಸ್ಟೇಜ್ಗೆ ಎಷ್ಟು ದರ ಏರಿಕೆ ಅಂತ ಇಂದು ಮೆಟ್ರೋ ಅಧಿಕಾರಿಗಳು ಮಾಹಿತಿಯನ್ನ ನೀಡಲಿದ್ದಾರೆ.